ಕುಲುಕಬೇಡ ಸಿಲ್ಕು, ನೀನು ಕುಲುಕೋಕ್ ಮುಂಚೆ ಯಾಕಂತೇಳಿ ಕುಲುಕು. ಹಾಡಿಗೆ ಸಾಹಿತ್ಯಕ್ಕೆ ಆ ಪವರ್ ಇರ್ತಾರೆ ಮರೆಸ್ತಕ್ಕಂಥದ್ದು. ಅದನ್ನೇ ಹೆಚ್ಚು ನಂಬಿರ್ತಕ್ಕಂಥ ವ್ಯಕ್ತಿ ನಾನು. ಮತ್ತೊಮ್ಮೆ ಅದನ್ನು ನನಗೆ ನೆನಪಿಸಿದ್ರಲ್ಲ, ಅದು ನನಗೆ ಉತ್ಸಾಹ ಉತ್ತೇಜನ. ನನಗೆ ಮತ್ತೆ ಹೊಸ ಚೈತನ್ಯ, ಹೊಸ ಹುರುಪು ಬರೋ ಥರ ನೀವು ಮಾಡಿದ್ರಲ್ಲ, ಅದು ಭಾಳ ಮುಖ್ಯ ರೀ. ನೂರೊಂದು ನೆನಪು. ಸಿನಿಮಾ ಹಾಡುಗಳು ಅಂತ ಬಂದಾಗ ನಮ್ಮ ದರ್ಶನ್ ಅವ್ರ ಸಿನಿಮಾ ದಾಸ, ಹೌದು, ಕುಲುಕಬೇಡ ಸಿಲ್ಕು, ನಿಮ್ಮ ಹಾಡು ರಘುರಾಮ್ ಅದ್ರದೊಂದು ಹಿಂದೆ ಒಂದು ಕಥೆ ಇದೆ ರೀ. ಅದು ನಾನು ಮತ್ತು ಸಾಧು ಆತ್ಮೀಯರು ಹೇಳಿದ್ರಿ ಒಂದಿಷ್ಟು ಕೂಡಿ ಕೆಲಸಗಳನ್ನ ಮಾಡಿದ್ದೇವೆ ರೀ. ನನ್ನ ಕ್ಯಾಸೆಟ್ ಯುಗದಲ್ಲಿ ಅವರು ಕೂಡ ಸಾಥಿದಾರ ನನಗೆ. ನನ್ನ ಎಲ್ಲ ಕೆಲಸಗಳಲ್ಲೂ, ಎಲ್ಲ ಕ್ಯಾಸೆಟ್ಗಳಲ್ಲೂ ಸುಮಾರಾಗಿ ಒಂದು 70-75% ಅವರು ಭಾಗವಹಿಸಿರ್ತಕ್ಕಂಥವ್ರು. ಈ ಸಿನಿಮಾ ಲೋಕದಲ್ಲಿ ಅವರು ಅತಿ ಉತ್ತುಂಗಕ್ಕೆ ಹೋದಾಗ ನನ್ನನ್ನು ಮಾತ್ರ ಮರೀದಿರಲಿಲ್ಲ. ಒಂದು ಸಲ ಯಾವುದೋ ಸಿಕ್ಕಾಪಟ್ಟೆ ಕಾರ್ಯಕ್ರಮ ಮಾಡಿ ಮಲಗಿದ್ದಾರೆ. ಮಲಗಿದಾಗ ಫೋನ್ ಮಾಡಿ ಬಂದರು, ಸಾಧು ಕರೀತಾ ಇದ್ದಾರೆ, ಒಂದು ಹಾಡಬೇಕು. ನನ್ನ ಧ್ವನಿ ಇಲ್ಲಪ್ಪ, ಸಿಕ್ಕಾಪಟ್ಟೆ ಹಾಡೇನಿ, ನಿಮ್ಮದು ಯಾವ ಧ್ವನಿ ಇದೆಯೋ ಅದೇ ಧ್ವನಿಯಲ್ಲಿ ಬಂದು ಹಾಡ್ಬೇಕ್ರಿ ಅಂತಂದು. ಅವಾಗ ದಾಸ ಈ ಸಿನಿಮಾಕ್ಕೆ ಯಾದವ್ ಅಂತೇಳಿ, ಅದು ರಮೇಶ್ ಯಾದವ್ ಅವರೇ ಗಾಡಿ ತಂದಿದ್ರು. ಅವರೇ ನಾನು ಕರ್ಕೊಂಡು ಹೋಗಿ ಕುಲುಕಬೇಡ ಸಿಲ್ಕು, ನೀನು ಕುಲುಕೋಕ್ ಮುಂಚೆ ಯಾಕಂತೇಳಿ ಕುಲುಕು, ಬಳುಕಬೇಡ ಸಿಲ್ಕು, ನೀನು ಬಳ್ಕೋಕ್ ಮುಂಚೆ ಯಾಕಂತೇಳಿ ಬಳುಕು. ಈ ಹಾಡು ಈ ನನಗೆ ವಿಚಿತ್ರ ಅನಿಸ್ತು, ಎಷ್ಟೊಂದು ಜನಪ್ರಿಯ ಆಯಿತು ಅಂತ. ಇಲ್ಲ, ಸಿನಿಮಾ ಹಾಡಿನಲ್ಲಿ ಆ ತಾಕತ್ತಿದೆ, ಎಳೆತಕ್ಕಂಥ, ಆಕರ್ಷಣೆ ಮಾಡ್ತಕ್ಕಂಥ ಆ ಶಕ್ತಿ ಆ ಸಿನಿಮಾಕ್ಕಷ್ಟೇ ಇದೆ, ಮತ್ತೇನಿಲ್ಲ. ಅದಕ್ಕೆ ಅದು ಬಹಳ ದೊಡ್ಡ ಮಾಧ್ಯಮ ರೀ ಅದು. ಗುರುಗಳ 2009 ನಂತರ ಜೀವನ ಅಂದರೆ ನೀವು ಅತ್ಯಂತ ಪ್ರೀತಿಸಿದಂಥ ನಿಮ್ಮ ಜೀವನದ ಒಂದು ಬಹುದೊಡ್ಡ ಭಾಗ ಆದಂಥ ಮೇಡಮ್ ಅವರು ಇಲ್ಲದೆ ಲೈಫು ಎಷ್ಟು ಚಾಲೆಂಜ್ ಆಗಿದೆ ಗುರುಗಳ? ಚಾಲೆಂಜ್ ಅಂದರೆ ರೀ ರಘುರಾಮ್, ನೀವು ನಂಬರಿಬೇಕಾರೆ ಬಿಡ್ರಿ, ನಾ ಜೀವನದಿಂದ ದೂರ ಸರಿಬೇಕು ಅಂತಕ್ಕಂಥ ಮನುಷ್ಯ ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದೆ. ಯಾಕಂದರೆ ರೀ ನನಗೆ ಏನೂ ಗೊತ್ತಿಲ್ಲ, ಬೆಂಗಳೂರಿಗೆ ಬಂದಂಥ ನನಗೇನೂ ಗೊತ್ತಿಲ್ಲ ರೀ. ನಾವು ಹಾಡುಗಾರ, ಇನ್ನೋಸೆಂಟ್ ಹಾಡುಗಾರ. ಇನ್ನೋಸೆಂಟು ಯಾರು ನನ್ನನ್ನು ನಂಬ್ಕೊಂಡಿರ್ತಾರೋ ಅವ್ರಿಗೆ ಹೊಟ್ಟೆಗೆ ಹಾಕ್ತಿರ್ತ ಅಂತಕ್ಕಂಥ ಭರವಸೆ ಬಿಟ್ಟರೆ ಮತ್ತೇನೂ ಇಲ್ಲ ರೀ. ನನ್ನನ್ನು ನಂಬಿಕೊಂಡು ಅವರಿಗೆ ಸುಖದಿಂದ ಇರ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ರೀ, ನನಗೆ ಬೆಂಗಳೂರಿನಲ್ಲಿ ಬೆಂಗಳೂರನ್ನು ಎದುರಿಸಿ ಬದುಕುವಂಥ ಇದು ಇರಲಿಲ್ಲ ನನಗೆ. ನಾ ಯಾರ ಜೊತೆ ವ್ಯವಹಾರನೂ ಮಾಡ್ತಿರ್ಲಿಲ್ಲ ರೀ. ಆದರೆ ನಮ್ಮ ಮನೆಯವ್ರು ಎಲ್ಲವನ್ನೂ ಮಾಡ್ತಿದ್ರು. ಅಲ್ಲೇ ಎಷ್ಟೆಷ್ಟು ಪರಿಪಕ್ವ ಹೆಣ್ಮಕ್ಳು ಅಂದರೆ ರೀ, ನನ್ನ ಪ್ರತಿಯೊಂದು ಹಾಡನ್ನು ಗೇಜ್ ಮಾಡೋರು ಅವರೇ. ಇದು ಇಷ್ಟೇ ವರ್ಷ ಬದುಕುತ್ತೆ, ಇಷ್ಟೇ ದುಡ್ಡು ಮಾಡುತ್ತೆ. ನಾ ಹಾಡ ಬರೆದ್ರೆ ಅವಳೇ ಸೆನ್ಸಾರು, ಅವಳಿಗೆ ಫಸ್ಟ್ ತೋರಿಸೋದು, ಅಷ್ಟು ಪವರ್ ಬಂದಿತ್ತು. ಅವಳು ಮತ್ತು 4ನೇ ಕ್ಲಾಸ್ನಲ್ಲಿ ಓದಿರ್ತಕ್ಕಂಥ ಮರಾಠಿ ಹೆಣ್ಮಗಳು, ಅದ್ರ ಮೇಲೆ ಅಷ್ಟೊಂದು ಗ್ರಿಪ್ ಬಂದಿತ್ತು ರೀ. ಇದು ಹಾಡ ಭಾಳ ಜನ ನಡೆಯುತ್ತೆ ರೀ, ಇದು ನಡೆಯಲ್ಲ ರೀ, ಇದನ್ನು ಯಾಕೆ ಬರೆದ್ರಿ ಡಿಸ್ಕಷನ್ ನಮ್ಮಲ್ಲಿ. ಹಾಡ ಅವರೇ ಫಸ್ಟ್ ಜಡ್ಜ್. ಹೌದು, ಫಸ್ಟ್ ಅವರೇ ಹಾಡ ಬರೆದ ತಕ್ಷಣ ಬಾರೆ ನೋಡೋದು ಆ ಹಾಡ ಹೇಳೋದು ಅವ್ರಿಗೆ, ನಂತರ ಪಬ್ಲಿಕ್ಕಿಗೆ ಹೇಳ್ತಿದ್ದೆ. ಮತ್ತು ನಾನು ಹಾಡ ಬರೆದ ತಕ್ಷಣ ನನ್ನ ಟ್ರೂಪ್ನಲ್ಲಿ ಇವಾಗಂತೂ ನನ್ನ ಮಕ್ಕಳಿದ್ದಾರೆ. ಮೊದಲು ಬಂದಿರತಕ್ಕಂಥ ಹುಡುಗರು ಕೂಡ ಎಲ್ಲರೂ ನಿಮಗೆ ಹೇಳ್ತೇನೆ ರೀ, ಒಬ್ಬರಿಗೆ ರಾಗ ಹೇಳೋದು, ಒಬ್ರಿಗೆ ತಾಳ ಹೇಳೋದು, ಢೋಲಕ್ನವ್ರಿಗೆ ತಾಳ ಹೇಳೋದು, ಅವನು ನುಡಿಸ್ತಕ್ಕಂಥವ್ರಿಗೆ ಹಾರ್ಮೋನಿಯಂ ರಾಗ, ಈ ರಾಗದಲ್ಲಿ ಈ ತಾಳದಲ್ಲಿ. ನನ್ನ ಪಾಡಿಗೆ ನಾನು ಹಾಡ್ತೀನಿ, ಅವ್ರ ಮನೋಧರ್ಮದ ಪ್ರಕಾರ ಅವ್ರು ಮಾಡ್ತೀನಿ. ಇಷ್ಟೇ ಇದನ್ನು ಮ್ಯೂಸಿಕ್ ಮಾಡಬೇಕು ಇಷ್ಟೇ, ಅದೇನೂ ಇಲ್ಲ. ಸ್ವಾಭಾವಿಕ ಹಾಡುಗಳು ಮತ್ತು ಸ್ವಾಭಾವಿಕ ಸಾಹಿತ್ಯ, ಹತ್ತಿರದ ಸಾಹಿತ್ಯ, ಜನಮನದ ಸಾಹಿತ್ಯ. ಹೀಗಾಗಿ ಒಂದಿಷ್ಟು ನನ್ನದೇ ಆಗಿರ್ತಕ್ಕಂಥ ಲೋಕವನ್ನು ನಾನು ಕಟ್ಕೊಂಡೆ. ಸೊ ಎಲ್ಲವೂ ಒಂದು ಸಂಸಾರ, ಮನೆ, ಮಕ್ಕಳು, ಗಂಡ ಎಲ್ಲ ಜವಾಬ್ದಾರಿನೂ ಹೊತ್ಕೊಂಡಿದ್ದು ಸಡನ್ನಾಗಿ ಒಬ್ಬ ವ್ಯಕ್ತಿ ನಮ್ಮ ಲೈಫಲ್ಲಿ ಇಲ್ಲ ಅಂದ್ಬಿಟ್ಟಾಗ ನಮಗೆ ಬಹಳ ಕಷ್ಟ ಆಯ್ತು ರೀ. ಕಷ್ಟ ಆಗ್ತಾಯಿದೆ, ಆಗೋದ್ರ ಜೊತೆಗೆ ಆಗ್ತಾಯಿದೆ. ಯಾಕಂತಂದರೆ ಏನು, ಮಕ್ಕಳು ಸಮರ್ಥರಿರುವಾಗ, ಮಕ್ಕಳಲ್ಲಿ ನಮ್ಮ ಮನೆಯವ್ರನ್ನ ಕಾಣ್ತಾ ಇರುವಾಗ ಸ್ವಲ್ಪ ಸಮಾಧಾನ ಬರುತ್ತೆ ಅಷ್ಟೇ. ಮತ್ತು
ನಮ್ಮ ಮನೆಯವರ ಪ್ರತಿರೂಪನೇ ನನ್ನ ಮಕ್ಕಳು. ಇವಾಗ ಮನೆ ಕುಟುಂಬದವ್ರ ಪರಿಚಯ ಅಂದರೆ ಇವಾಗ ಮಗ ರಾಜಗುರು ಹೊಸಕೊಳ್ಳಿ, ಸೊಸೆ ಸೊಸೆ ಆಕೆ ದಕ್ಷಿಣ ಕನ್ನಡದಕ್ಕೆ ನಯನಾ ಅಂಥೇಳಿ, ಆಕೆನೂ ಕೂಡ ರಂಗಭೂಮಿಯ ಕಲಾವಿದರಿ. ಒಳ್ಳೆ ಡಬಲ್ ಗ್ರಾಜುಯೇಟು, ಒಳ್ಳೆ ಡೈರೆಕ್ಷನ್ ಮಾಡ್ತಾಳೆ, ಬರೀತಾಳೆ, ನೈಸ್, ಜೊತೆಗೆ ಡೈರೆಕ್ಷನ್ ಮಾಡ್ತಾಳೆ ರೀ. ಮತ್ತು ಗಂಡ ಹೆಂಡತಿ ಇಬ್ಬರು. ನನ್ನ ಮಗ ಅಂತೂ ನಾಟಕ ಅಪ್ಪನ ಜೊತೆ ಜನಪದಕ್ಕೆ ಕಾಲ್ಶೀಟ್ ಕೊಡ್ತಾನೆ, ಮುಂದೆ ಆಗಿರ್ತಕ್ಕಂಥ ದಾರಿಯನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ. ಓಕೆ. ಹೆಣ್ಮಕ್ಳು ಗುರುಗಳ ಹೆಣ್ಮಕ್ಳು? ಇನ್ನು ಹೆಣ್ಮಕ್ಳು ಇಬ್ಬರು, ಒಬ್ಬಳು ದೊಡ್ಡವಳು ಚಿಕ್ಕವಳು. ಈ ದೊಡ್ಡವಳ ಗಂಡ ಮೊನ್ನೆ ತೀರು ಹೋದ್ರು ರೀ. ಮೊನ್ನೆ ಅಂದ್ರೆ ಒಂದು 5-6 ವರ್ಷದ ಹಿಂದೆ ಆಕ್ಸಿಡೆಂಟ್ ಆಗಿ ತೀರೋದ್ರು. ಒಂದು ಮಗು ಇದೆ ರೀ ಅವರಿಗೆ, ರಜತ್ ಅಂತೇಳಿ. ಅವಳಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಒಂದು ಸ್ಕೂಲನ್ನು ಬೇರೆಯವ್ರ ಹತ್ರ ಕೆಲಸಕ್ಕೆ ಹೋಗೋದು ಬೇಡ ಅಂಥೇಳಿ ನನ್ನ ಜೊತೆ ಕಾರ್ಯಕ್ರಮಕ್ಕೆ ಬರಬೇಕು. ಅವಳು ಒಳ್ಳೆ ಕೀಬೋರ್ಡ್ ವಾದಕಿ, ಒಳ್ಳೆ ಕೀಬೋರ್ಡ್ ವಾದಕಿ. ಮತ್ತು ಇನ್ನೊಬ್ಬಳು ಚಿಕ್ಕವಳು ಇವಳು ರಜನಿ, ಚಿಕ್ಕವಳು ರೋಹಿಣಿ. ಅವಳು ಒಳ್ಳೆ ಹಾಡುಗಾರ್ತಿ, ಒಳ್ಳೆ ಭರತನಾಟ್ಯ ಪ್ರವೀಣೆ. ಎಷ್ಟು ಜನ ಮಕ್ಕಳು ಅವ್ರಿಗೆ? ರೋಹಿಣಿ ಮೇಡಮ್ ಈ ರಜನಿಗೆ 1 ಗಂಡು, ರೋಹಿಣಿ ಮೇಡಮ್ಗೆ 1 ಹೆಣ್ಣು 1 ಗಂಡು. ಈ 3 ಜನ ಮಕ್ಕಳು ನನ್ನ ಒಂದು ಅಂಗ ರೀ, ಕಾರ್ಯಕ್ರಮದ ಒಂದು ಅಂಗ. ಅವರಿದ್ರೇ ಕಾರ್ಯಕ್ರಮ. ಮೊದಲನೇ ಕುಟುಂಬದವ್ರಿಗೆ ಅವ್ರ ಮಗಳಿಗೆ ಮದುವೆ ಆಗಿದೆಯಾ? ಒಂದು ಮಗಳು ಅಲ್ಲೇ ಮನೆಯಲ್ಲಿ, ನನ್ನ ಮನೆ ಬಿಟ್ಟು ಬಂದೇನಲ್ಲ ಮಾಲಿಂಗಪುರದಲ್ಲಿ, ನನ್ನದೇ ಆಗಿರ್ತಕ್ಕಂಥ ಆಸ್ತಿ ಇದೆ ರೀ, ಅಲ್ಲಿ ಮನೆ ನೋಡ್ಕೋತಾರೆ ಅವರು. ಮಗಳು ಅಲ್ಲೇ? ಮಗಳು ಅಲ್ಲೇ, ತನ್ನ ತಾಯಿ ಮಗಳು, ಅಳಿಯಾನು ಕೂಡ ನಮ್ಮ ಅಕ್ಕನ ಮಗನೇ. ನಾವು ಅವರು ಮದುವೆ ಮಾಡಿ ಅಲ್ಲೇ ಇಟ್ಟಿದ್ದೇನೆ. ಅವ್ರಿಗೆ ಎಷ್ಟು ಜನ ಮಕ್ಕಳು? ಅವ್ರಿಗೆ 3 ಜನ, ಅಂದರೆ ಒಂದು ಗಂಡು 2 ಹೆಣ್ಮಕ್ಳು ಅವರಿಗೆ. ಅವರು ಎಲ್ಲರನ್ನೂ ಮದುವೆ ಮಾಡಿಕೊಟ್ಟಿದ್ದಾರೆ ರೀ, ಅವರ ದೊಡ್ಡವರಲ್ರಿ. ಹೀಗಾಗಿ ತಾಯಿನೂ ನೋಡ್ಕೊಂಡಂಗಾಯ್ತು, ಜೊತೆಗೆ ಮನೇನು ನೋಡ್ಕೊಂಡಂಗಾಯ್ತು. ಇವಾಗ ಹೇಗಿದೆ ಗುರುರಾಜ್ ಹೊಸಕೋಟೆ ಅವರ ಬದುಕು, ಜೀವನ ಹೇಗಿದೆ? ಏನು ನಡೀತಾ ಇರುತ್ತೆ? ಎಲ್ಲೆಲ್ಲಿ ಕಾರ್ಯಕ್ರಮಗಳು ಕೊಡ್ತಾ ಇರ್ತೀರ? ಯಾವ ರೀತಿ? ನಾನು ಕಾರ್ಯಕ್ರಮದಿಂದ ಹಿಂದೆ ಅಂದರೂ ಕೂಡ ಜನ ನಾನು ಬಿಡ್ತಾ ಇಲ್ಲ. ನೀವು ಹಂಗೆ ಅನ್ಬೇಡಿ ಗುರುಗಳ, ಬೇಜಾರಾಗತ್ತೆ. ಇಲ್ಲ, ಕಾರಣ ಏನಂತ ಸಾಕಲ್ರಿ. 76 ಸಾಕು ಅನ್ಬೇಕು. 76 ಮುಗಿದು 77 ಬಂತು. 77ನೇ ವಯಸ್ಸಿನಲ್ಲಿ ತಿರುಗಾಟದ ಕಷ್ಟ ರೀ. ನಂದು ಏರಿಯಾ ಕ್ಷೇತ್ರ ಎಲ್ಲಿಗೆ ಬಂತಂತಂದರೆ ಸಮಗ್ರ ಕರ್ನಾಟಕ. ಈಗ ಬೀದರಿಂದ ಗುಂಡ್ಲುಪೇಟೆ ತನಕ. ಈ ಬೀದರ್ ಕಾರ್ಯಕ್ರಮ ಮುಗಿಸಿ ಒಮ್ಮೆಲೆ ಗುಂಡ್ಲುಪೇಟೆಗೆ ಹೋಗೋದಂದ್ರೆ ಕಷ್ಟ ಆಗಿಬಿಡುತ್ತೆ. ಹೀಗಾಗಿ ಈ ಥರ ಕಾರ್ಯಕ್ರಮಗಳು ಬರೋದ್ರಿಂದ, ಈ ಬೆಂಗಳೂರಿನಕ್ಕಿಂತ ಹೆಚ್ಚು ಹೊರಗಡೆ ಕಾರ್ಯಕ್ರಮಗಳಿರೋದ್ರಿಂದ ತಿರುಗಾಟ ಆಗಲ್ಲ ಅಂಥೇಳಿ ಈ ಏಜ್ನಲ್ಲಿ. ಆದರೂ ಕೂಡ ಜನಗಳ ಉತ್ಸಾಹ, ಜನಗಳ ಪ್ರೀತಿ ಅದು ನಾನು ಬಿಡಲ್ಲ ರೀ, ಕಟ್ಟಿ ಹಾಕಿಬಿಡುತ್ತಲ್ಲ ರೀ. ಹೋಗಿ ಕಾರ್ಯಕ್ರಮ ಮಾಡಿ ಬರ್ತೇನೆ. ನನ್ನ ಮಗನಲ್ಲಿ ಚೆನ್ನಾಗಿ ಇಡುವಂತ ದೇವರನ್ನ ಬೇಡಾಡು. ಗುರುಗಳೇ, ಇವತ್ತಿನ ಕೆಲವು ರಿಯಾಲಿಟಿ ಶೋಗಳಲ್ಲಿ ಬರುವಂಥ ಸಂಗೀತ ಆಧಾರಿತ ಕಾರ್ಯಕ್ರಮಗಳು ನೋಡಿದಾಗ ನಿಮಗೇನು ಅನಿಸುತ್ತೆ? ಈ ರಿಯಾಲಿಟಿ ಶೋಗಳು ಅವರೇನು ಹೊಸದನ್ನು ಕ್ರಿಯೇಟ್ ಮಾಡೋಲ್ಲ, ಇರೋದನ್ನು ಹೇಳ್ತಾರೆ. ಸಿನಿಮಾ ಸಂಗೀತ ಹೇಳ್ತಾರೆ, ಹೊರಗಿನ ಹಾಡಿದವ್ರದ್ದು ಹಾಡನ್ನು ಹೇಳ್ತಾರೆ ಅಷ್ಟೆ. ಹೇಳ್ತಕ್ಕಂಥ ಆ ವ್ಯಕ್ತಿ, ಮಗು ಅದು ತನ್ನ ಕಲೆಯನ್ನು ಪ್ರದರ್ಶನ ಮಾಡುವಾಗ ಆ ಹೇಳಿರ್ತಕ್ಕಂಥ ಹಾಡಾಗಲಿ, ಹೇಳಿರ್ತಕ್ಕಂಥ ಹಾಡಿನ ಸಂಗೀತ ಆಗಲಿ ಕರೆಕ್ಟ್ ಹೇಳುತ್ತೋ ಇಲ್ಲೋ ಅಂತೇಳಿ ಇವ್ರು ಜಡ್ಜಸ್ ಕೇಳ್ತಾರೆ. ಅದೇ ರಿಯಾಲಿಟಿ ಶೋ ಹೊರತಾಗಿ ಹೊಸದೇನು ಮಾಡಲ್ಲ ಇವರು. ರಿಯಾಲಿಟಿ ಶೋ ಅಂತಂದರೆ ಇವ್ರದ್ದೇ ಆಗಿರ್ತಕ್ಕಂಥದ್ದು ಒಂದು ಕಾರ್ಯಕ್ರಮವನ್ನು ರೂಪ ಮಾಡಿ, ಇವ್ರದ್ದೇ ಆಗಿರ್ತಕ್ಕಂಥ ಸಾಹಿತ್ಯ ಕೊಟ್ಟು, ಇವ್ರದ್ದೇ ಆಗಿರ್ತಕ್ಕಂಥ ಸಂಗೀತ ಕೊಟ್ಟರೆ ಅದು ರಿಯಾಲಿಟಿ ಶೋ ಅಂತ ಒಪ್ಕೋತೇನೆ ನಾನು. ನನಗೇನು ಅನಿಸಲ್ಲ ರೀ. ಸಿನಿಮಾ ಸಂಗೀತಕ್ಕೂ ಜನಪದ ಸಂಗೀತಕ್ಕೂ ನೀವು ಕಂಡುಕೊಂಡಿರೋ ವ್ಯತ್ಯಾಸ ಏನು? ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು. ಇಲ್ಲ, ಸಿನಿಮಾ ಸಂಗೀತ ಸಾಹಿತ್ಯ ಅದು ಏನಾಗುತ್ತೆ ಅಂತಂದರೆ, ಸಿನಿಮಾಕ್ಕೆ ಒಂದು ವಿಷಯ ಇರುತ್ತೆ ರೀ, ಆ ವಿಷಯಕ್ಕೆ ಸಂಬಂಧ ಒಂದು ಚೌಕಟ್ಟಿರುತ್ತೆ. ಅದಕ್ಕೆ ಸಂಬಂಧಪಟ್ಟ ವಿಷಯಗಳು, ಹಾಡುಗಳು ಬರ್ತವೆ. ನನಗನಿಸಿದ ಮಟ್ಟಿಗೆ ಇಲ್ಲಿ ತನಕ ನಾನು ಹಾಡನ್ನು ಕೇಳಿದ ಸಿನಿಮಾಗಳಲ್ಲಿ ಒಂದು ಹಾಡು ಕೂಡ ಪ್ರೇಮ ಪ್ರೀತಿ ಬಿಟ್ಟು ಹಾಡುಗಳಿಲ್ಲ. ಎಲ್ಲೋ ಒಂದು ಸಾಮಾಜಿಕ ಕಳಕಳಿ ಇಟ್ಟುಕೊಂಡು ಒಂದೊಂದು ಹಾಡುಗಳು ಬರ್ತವೆ. ಆದರೆ ಇಡೀ 99.9 ಬರೀ ಪ್ರೀತಿ ಪ್ರೇಮನೇ ಹಾಡುಗಳು. ಹೀಗಾಗಿ ಹೊಸದು ಏನು ಅನಿಸಲ್ಲ ರೀ. ಮೊದಲು ಒಂದಿಷ್ಟು ಕ್ರೇಜ್ ಅನ್ನಿಸ್ತಿತ್ತು, ಹಾಡಿನ ದಾಟಿ.
ಅದರಲ್ಲಿ ನಾವು ಬಾರ್ಡ್ರದವ್ರಲ್ರಿ, ಹಿಂದಿ ಅಂದರೆ ಭಾಳ ನಮಗೆ ಭಾಳ ಇಷ್ಟ ರೀ, ಭಾಳ ಇಷ್ಟ. ಅಲ್ಲಿ ಅವರು ಹೇಳ್ತಕ್ಕಂಥ ರೀತಿಯಲ್ಲಿ ಸಂಗೀತ, ಅದರ ಲಕ್ಷ್ಮೀಕಾಂತ್ ಪ್ಯಾರಲಾಲ್, ಶಂಕರ್ ಜೈಕಿಸನ್ ಅವರು ಸಂಗೀತ ಕೇಳಿರ್ತಕ್ಕಂಥವ್ರು ನಾವು. ಇದೆಲ್ಲ ಏನು ಅನಿಸಲ್ಲ ರೀ ನಮಗೆ, ಹೊಸದು ಅನಿಸಲ್ಲ ರೀ. ಮತ್ತು ಇವರೆಲ್ಲ ಮಾಡ್ತಕ್ಕಂಥದ್ದು ಸುಮಾರಾಗಿ ಅದ್ರದ್ದು ತಿರುಳನ್ನೇ ಇವರು ಯೂಸ್ ಮಾಡ್ತಾರೆ ಅನಿಸುತ್ತೆ. ಇಲ್ಲಿ ನಾನು ಕದೀತಾರೆ ಅಂತ ಹೇಳಂಗಿಲ್ಲ, ಪ್ರಭಾವ, ಇನ್ಸ್ಪೈರ್ ಆ ಥರದ್ದು. ಹೀಗಾಗಿ ಅದು ರಿಯಾಲಿಟಿ ಶೋಗಳೇನು ನಮ್ಮಲ್ಲಿ ಬದಲಾವಣೆ ಏನು ತಂದಿಲ್ಲ ರೀ. ಏನಂತಂದರೆ ಇವತ್ತಿನ ಜನ್ರೇಷನಿಗೆ ಒಂದಿಷ್ಟು ಕ್ರೇಜ್ ಇದೆ, ಅದಕ್ಕೆ ಒಂದಿಷ್ಟು ಅವ್ರ ಕಡೆ ಹೋಗ್ತಾರೆ. ಕಾಲ ಇದನ್ನು ನೋಡಿದ್ದನ್ನು ಮತ್ತೊಂದು ಸಲ ಬದಲಾವಣೆ ಕೇಳ್ತೀರಿ, ಲೋಕ ಬದಲಾವಣೆ ಕೇಳ್ತೀರಿ, ಕಾಲ ಬದಲಾವಣೆ ಕೇಳುತ್ತೆ. ಹೀಗಾಗಿ ಕಾಯ್ತೇವೆ ನಾವಷ್ಟೇ. ಮುಂದಿನ ಯೋಜನೆಗಳೇನು ಗುರುಗಳೇ? ಯೋಜನೆ ಏನು? ಮೊದಲನೇದಾಗಿ ರೀ ರಘುರಾಮ್, ನಾನು ಜನಪದ ಹಾಡುಗಾರ, ಜನಪದ ಸಾಹಿತ್ಯ ಬಹಳ ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿ. ಜನಪದ ಉಳಿಸ್ರಿ, ಜನಪದ ಬಳಸ್ರಿ, ಜನಪದ ಬೆಳೆಸ್ರಿ ಅಂತಕ್ಕಂಥದ್ದೇ ನನ್ನ ಕಳಕಳಿ. ಇಷ್ಟೇ ಈ ಗುರುಗಳೇ, ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡ್ತಾ ಸಾಧ್ಯವಾದಷ್ಟು ನಿಮ್ಮ ಜೀವನನ ನಾನು ಹಿಂದಕ್ಕೆ ರಿವೈಂಡ್ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಒಮ್ಮೆ ನಿಮ್ಮ ಲೈಫ್ನ ಎಲ್ಲ ಹಿಂತಿರುಗಿ ನೋಡಿದಾಗ ಈ ಗುರುರಾಜ್ ಹೊಸಕೋಟೆ ಅವರಿಗೆ ಗುರುಪಾದಪ್ಪನ ಜೀವನ ನೋಡಿ ಏನನ್ಸುತ್ತೆ? ಅದು ಗುರುಪಾದಪ್ಪನ ಜೀವನನೇ ಜೀವನ ರೀ, ಗುರುರಾಜ್ ಹೊಸಕೋಟೆ ಜೀವನ ಅಲ್ಲ ರೀ. ಯಾಕಂದರೆ ಗುರುಪಾದಪ್ಪ ಪಾಯ, ಮೆಟ್ಲು, ಮೊದಲನೇ ಅದು ತಳದಿ ಏನಂತೀರಿ ನೀವು, ಫೌಂಡೇಶನ್ನು. ಆನಂತರ ಗುರುರಾಜ, ಆ ಫೌಂಡೇಶನ್ ಗಟ್ಟಿದೆ ಅಲ್ರಿ. ಹೀಗಾಗಿ ಆ ಗುರುಪಾದನೇ ಕಾಯಮ್ಮು, ಗುರುಪಾದನೇ ಇಲ್ಲಿ ತನಕ ಕಳ್ಕೊಂಡು ಬಂದಿರತಕ್ಕಂಥ ಗುರುರಾಜ ಹೊಸಕೋಟೆ. ನನಗಂತೂ ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದು ಇಂಟರ್ವ್ಯೂ ಅಂತ ಅನ್ನಿಸ್ಲೇ ಇಲ್ಲ. ನಿಮಗೇನು ಅನ್ನಿಸ್ತು ಗುರುಗಳೇ ನನ್ನ ಜೊತೆ ಮಾತಾಡಿದ್ದು? ನನಗೆ ರಘುರಾಮ್ ಸರ್, ನನ್ನ ಹಿಂದಿನ ಒಂದು ಜೀವನವನ್ನು ಕೇಳಿ ನನಗೆ ಮತ್ತೆ ಹೊಸ ಚೈತನ್ಯ, ಹೊಸ ಹುರುಪು ಬರೋ ಥರ ನೀವು ಮಾಡಿದ್ರಲ್ಲ, ಅದು ಭಾಳ ಮುಖ್ಯ ರೀ. ಯಾಕಂತಂದರೆ ರೀ, ನಾನು ಸಂತೋಷವನ್ನೇ ಕಂಡಿರ್ತಕ್ಕಂಥ ವ್ಯಕ್ತಿ. ಕಷ್ಟ ದುಃಖ ಅದನ್ನು ಮರೆತು ಬಿಡ್ತೇನೆ ರೀ. ಯಾಕಂದರೆ ಹಾಡಿಗೆ, ಸಾಹಿತ್ಯಕ್ಕೆ ಆ ಪವರ್ ಇರುತ್ತೆ ರೀ, ಮರೆಸ್ತಕ್ಕಂಥದ್ದು. ಅದನ್ನೇ ಹೆಚ್ಚು ನಂಬಿರ್ತಕ್ಕಂಥ ವ್ಯಕ್ತಿ ನಾನು. ಮತ್ತೊಮ್ಮೆ ಅದನ್ನು ನನಗೆ ನೆನಪಿಸಿದ್ರಲ್ಲ, ಅದು ನನಗೆ ಉತ್ಸಾಹ, ಉತ್ತೇಜನ. ಅದನ್ನು ನೆನಪು ಇನ್ನಷ್ಟು ದಿನ ನನಗೆ ಅದೇ ಲೆವೆಲ್ ಒಳಗಿರ್ತೇನೆ ರೀ. ಥ್ಯಾಂಕ್ ಯು ಗುರುಗಳೇ. ಇಷ್ಟೊತ್ತು ನಿಮ್ಮ ಸಮಯ ಕೊಟ್ಟು ಮಗು ಥರ ನಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಫೈನಲ್ ಆಗಿ ನಿಮ್ಮ ಅಭಿಮಾನಿಗಳಿಗೆ ಏನಾದ್ರು ಹೇಳೋಗಿದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ಇವತ್ತಿನ ದಿನಮಾನಗಳಲ್ಲಿ ನನ್ನ ಅಭಿಮಾನಿಗಳಿಗೆ ಹೇಳೋದು ಇಷ್ಟೇ, ನೀವು ಬೇರೆದನ್ನು ನೋಡಿ ಇನ್ಸ್ಪೈರ್ ಆಗಿ ಅದನ್ನು ಅನುಕರಣೆ ಮಾಡೋದಕ್ಕಿಂತ ನಿಮ್ಮದೇ ಆಗಿರ್ತಕ್ಕಂಥ ಸಂಸ್ಕೃತಿ ಇದೆ, ನಿಮ್ಮದೇ ಆಗಿರ್ತಕ್ಕಂಥ ಜೀವನ ಇದೆ, ಅದನ್ನು ನೀವು ಪ್ರೀತಿ ಮಾಡಿರಿ, ಅದಕ್ಕೆ ಹೆಚ್ಚು ಮಹತ್ವ ಕೊಡ್ರಿ ಅಂತಕ್ಕಂಥದ್ದೇ ಅಷ್ಟೇ. ಯಾಕಂದರೆ ತಂದೆ ತಾಯಿ, ಗುರು ಹಿರಿಯರನ್ನು ಮರಿತಕ್ಕಂಥ ಈ ಸಂದರ್ಭದಲ್ಲಿ ಅವರು ಫೌಂಡರ್, ಅವರೇ ಹಾಕಿರ್ತಕ್ಕಂಥ ಈ ಬೆಳವಣಿಗೆಗೆ ಬೀಜ ನೀವು ನಿಮ್ಮ ಬೆಳವಣಿಗೆ ಆದಾಗ ಅದನ್ನು ಮರಿಬೇಡ್ರಿ ಅಂತಕ್ಕಂಥದ್ದು ಅಷ್ಟೇ ಕಳ್ಕಳೀರಿ. ಅದನ್ನು ಚೆನ್ನಾಗಿ ನೋಡಿಕೊಡ್ರಿ. ಅವ್ರು ಹೋಗೋ ತನಕ ಅವರು ಯಾವುದೇ ರೀತಿ ನೊಂದ್ಕೊಳ್ಳಲಾರ್ದಂಥ ಒಂದು ಇದು ಸೃಷ್ಟಿಯನ್ನು ಮಾಡಿರಿ ಅಂತ. ಥ್ಯಾಂಕ್ ಯು ಗುರುಗಳೇ. ಸೊ ಸ್ನೇಹಿತರೆ, ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಗುರುಗಳಾದ ಗುರುರಾಜ್ ಹೊಸಕೋಟೆಯ ಸರ್ ಅವರ ಜೀವನ, ಬದುಕು ಎಲ್ಲವೂ ನಮ್ಮ ಜೊತೆ ಮುಕ್ತವಾಗಿ ಒಳ್ಳೆ ಮಗು ಥರ ಹಂಚ್ಕೊಂಡಿದ್ದಾರೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಸರಣಿ ನಿಮ್ಗೆ ಖುಷಿ ಕೊಟ್ಟಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮರಗುರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಎಲ್ಲೇ ಇರಲಿ ಹೋಗಿ ಹುಡುಗಿ ಹೇಗೆ ಅವ್ರ ಜೀವನದ ಕಥೆಯನ್ನು ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಸರಣಿಯಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.